ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರ್ತಿ ಚಾನೆಲ್. ಡಯಾಬಿಟೀಸ್, ಬಿ ಪಿ, ಶುಗರ್, ವೆಯ್ಟ್ ಲಾಸ್ ಯಾರಿಗೇ ಆಗಲಿ ಇದು ಒಂದು ಒಳ್ಳೆಯ ಆಹಾರ, ತುಂಬ ಆರೋಗ್ಯಕರವಾದ ಆಹಾರ. ಸಜ್ಜೆ ದೋಸೆ, ಸೊಪ್ಪು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಸಜ್ಜೆ ಕ್ಲೀನ್ ಮಾಡಿ ರಾತ್ರಿ ನೆನೆಸಿರೋದು, ರಾತ್ರಿ ನೆನೆಸಿ ಬೆಳಗ್ಗೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬರೀ ಸಜ್ಜೆನೇ ಉಪಯೋಗಿಸ್ತಾ ಇರೋದು. ನೆನೆಸಿರೋ ಸಜ್ಜೆ, ಜೀರಿಗೆ, ಈರುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದು, ನುಣ್ಣಗೆ ರುಬ್ಕೋಬೇಕು. 1 ಸ್ಪೂನ್ ಉಪ್ಪು, ಖಾರದ ಪುಡಿ, ಒಗ್ಗರಣೆ ಹಾಕ್ಕೊಂಡು ದೋಸೆ ಹಾಕ್ಕೊಳ್ತಾ ಇರೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಉದ್ದಿನಬೇಳೆ ಆಗಲಿ ಅವಲಕ್ಕಿ ಆಗಲಿ ಯಾವುದೇ ಹಾಕೋದು ಬೇಡ. ನಾವು ನೀರು ದೋಸೆ ಹಾಕ್ದಂಗೆ ಹಾಕ್ತಾ ಇರೋದು. ದೋಸೆ ಕೂಡ ತುಂಬ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ. ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಕೊಂಡು ಇನ್ಸ್ಟೆಂಟ್ ದೋಸೆ ಮಾಡ್ತಾ ಇರೋದು. ತುಂಬ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದ್ದಾವೋ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಸೊಪ್ಪು ಸಾರು ಮಾಡೋದು ನೋಡೋಣ. ನಾನಿಲ್ಲಿ 1 ಕಟ್ಟು ದಂಟೆ ಸೊಪ್ಪು, 1 ಕಟ್ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರೋದು. ಕುಕ್ಕರಲ್ಲಿ 1-2 ಲೋಟ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡಿರೋದು. ಸೊಪ್ಪೆಲ್ಲ ಹಾಕಿ 1 ಕಪ್ ಬೇಳೆ, ತೊಗರಿಬೇಳೆ, ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ನನಗೆ ಸಾಂಬಾರು ಜಾಸ್ತಿ ಬೇಕು. ಬೇಳೆ ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಒಣಕೊಬ್ಬರಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. 1 ದೊಡ್ಡದು ಈರುಳ್ಳಿ, 3 ಟೊಮೊಟೊ, ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಹಾಕಿದ್ದೀನಿ, ನುಣ್ಣಗೆ ಪುಡಿ ಮಾಡಿ. ನಮ್ಮ ಮನೆಯಲ್ಲಿ ಸೊಪ್ಪು ಸಾರಿಗೆ ಕಡಲೆ ಬೀಜ ಪುಡಿ ಹಾಕ್ತೀವಿ. ಸ್ವಲ್ಪ ಅರಿಶಿನ, ಉಪ್ಪು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಇವೆಲ್ಲ ಹಾಕಿ 5 ವಿಜಲ್ ಹಾಕ್ಸಿದ್ದೀನಿ. ಕುಕ್ಕರ್ ತಣ್ಣಗಾದ್ಮೇಲೆ ಮುಚ್ಚಳ ತೆಗೆದು ಕೋಲಿಂದ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇರೋದು. ಬೇಳೆ ಮೆತ್ತಗೆ ಬೇಯಿಸ್ಕೋಬೇಕು, ಆವಾಗೆ ಸಾಂಬಾರು ತುಂಬ ರುಚಿಯಾಗಿ ಕೊಡೋದು. ನಾನೊಂದು ಸುಮಾರು 10 ನಿಮಿಷ ಕೋಲಿಂದ ಮ್ಯಾಶ್ ಮಾಡಿರೋದು. ಚೆನ್ನಾಗಿ ಮ್ಯಾಶ್ ಆದಮೇಲೆ ನಮ್ಗೆ ಬೇಕಾಗಿರೋದಕ್ಕೆ ನೀರು ಹಾಕಿ ಸಾಂಬಾರು ಒಂದು 5 ನಿಮಿಷ ಕುದಿಸ್ಕೋಬೇಕು. ಒಗ್ಗರಣೆ ಕೊಡ್ತಾ ಇರೋದು. ಈರುಳ್ಳಿ ಬೇಕಾದರೆ ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿ ಈರುಳ್ಳಿ ಇಷ್ಟಪಡ್ತಾರೆ, ಅದಕ್ಕೆ ಈರುಳ್ಳಿ ಹಾಕ್ತೀನಿ ನಾನು. ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆದಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರು ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಸ್ಟವ್ ಆಫ್ ಮಾಡೋದು. ನೋಡಿ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ, ಮುದ್ದೆ, ಚಪಾತಿ ಒಳ್ಳೆ ಸಾಂಬಾರು. ನೋಡಿ ಸಜ್ಜೆ ದೋಸೆ, ಸೊಪ್ಪು ಸಾಂಬಾರು ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ರುಚಿ ಕೂಡ ಸಖತ್ತಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.